ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ವೇಟ್ ಮಾಡ್ತಕ್ಕಂಥ ರಿಸಲ್ಟ್ ಬಂದುಬಿಟ್ಟು ಇವ್ಯಾಲ್ಯೂಯೇಷನ್ ರಿಸಲ್ಟು. ಸೊ ಇವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಬರುತ್ತೆ ಏನು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ರೀಕೌಂಟಿಂಗ್ ಬಗ್ಗೆ ಹೇಳ್ತೀನಿ. ಭಾಳ ಜನ ನನಗೆ ರೀಕೌಂಟಿಂಗ್ ಬಗ್ಗೆನೂ ಕೂಡ ಕೇಳಿದರು. ಸೊ ನೋಡಿ, ರೀಕೌಂಟಿಂಗ್ ಏನಿರ್ತದೆ ಅಂತಂದರೆ, ಸೊ ನೀವು ಈಗಾಗಲೇ ಫೋಟೋ ಕಾಪಿ ತರಿಸಿದ್ದೀರಿ, ಆ ಫೋಟೋ ಕಾಪಿಯಲ್ಲಿ ಏನಾದರೂ ಎರರ್ ಇದೆ ಅಂತ ನಿಮಗೆ ಗೊತ್ತಾಗಿದೆ, ಓಕೆನಾ. ಅದನ್ನು ನೀವು ಏನು ಮಾಡಬೇಕು, ಆ ಎರರನ್ನು ಫೈಂಡ್ ಮಾಡಿ ಅದನ್ನು ಒಂದು ರಿಕ್ವೆಸ್ಟ್ ಲೆಟರನ್ನು ಬರೆದು ನೀವು ಬೋರ್ಡಿಗೆ ಕಳಿಸ್ಬೇಕು, ಓಕೆನಾ. ಆ ಪೇಪರು ಕಳಿಸ್ಬೇಕು. ಆ ಪೇಪರಲ್ಲಿ ಹೀಗಿನಿಗೆ ಎಷ್ಟು ನನಗೆ 44 ಅಂಕ ಬಂದಿದೆ, ಬಟ್ ಸರಿಯಾಗಿ ಕೂಡಿಸಿದಾಗ 64 ಅಂಕಗಳು ಬಂದಿದ್ದಾವೆ. ಸೊ ಸರಿಪಡಿಸಿ ಫಲಿತಾಂಶವನ್ನು ಕೊಡಿ ಅಂತಂದಾಗ ಸೊ ರಿಕ್ವೆಸ್ಟ್ ಲೆಟರನ್ನು ಕಳಿಸಿದರೆ ಸಾಕು. ಸೊ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ ಬರೋದಿಲ್ಲ. ಸೊ ಡೈರೆಕ್ಟ್ ಅವ್ರು ಏನು ಮಾಡ್ತಾರೆ, ನಿಮ್ಮ ಅಕೌಂಟನ್ನು ಮಾಡಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಇದು ರೀಕೌಂಟಿಂಗಲ್ಲಿರ್ತಕ್ಕಂಥದ್ದು. ಇನ್ನು ಇವ್ಯಾಲ್ಯೂಯೇಷನ್ಗೆ ಬರ್ತೀನಿ. ಸೊ ಇವ್ಯಾಲ್ಯೂಯೇಷನ್ಗೆ ಭಾಳ ಜನರಿಗೆ ನಾವು ಹೇಳಿದ್ದೀವಿ. ಸೊ ನೋಡಿ, ಫಸ್ಟ್ ಇವ್ಯಾಲ್ಯೂಯೇಷನಲ್ಲಿ ಏನಿದೆ ಅಂದರೆ ಪೇಪರನ್ನು ಫುಲ್ಲಾಗಿ ಚೆಕ್ ಮಾಡ್ತಾರೆ. ಸೊ ನಿಮ್ಗೆ ಏನಾದರೂ ಡೌಟ್ ಇರ್ಬೋದು, ಎಲ್ಲೆಲ್ಲಿ ಮಾರ್ಕ್ಸ್ ಬರಬೇಕು, ಎಲ್ಲೆಲ್ಲಿ ಇನ್ನೂ ಬರಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಇರ್ತದೆ. ಬಟ್ ಅದನ್ನು ತೆಗೆದುಹಾಕಿ ಇವ್ಯಾಲ್ಯೂಯೇಷನಲ್ಲಿ ಪೇಪರನ್ನು ಫುಲ್ಲಿ ಚೆಕ್ ಮಾಡೋದ್ರಿಂದ ಮಾರ್ಕ್ಸ್ ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಇದು ನಿಮಗೆ ಗೊತ್ತಿರಬೇಕು. ಮಾರ್ಕ್ಸ್ ಏನಾಗ್ಬೋದು, ಹೆಚ್ಚು ಆಗ್ಬೋದು, ಕಡಿಮೆನೂ ಆಗ್ಬೋದು. ಯಾವುದೇ ರೀತಿಯಾಗಿರ್ತಕ್ಕಂಥ ಹೇಳಲಿಕ್ಕೆ ಬರೋದಿಲ್ಲ. ಮೂರನೇದು, ಬದಲಾಗದೇನೂ ಕೂಡ ಇರ್ಬೋದು. ಸೊ ನೋ ಚೇಂಜ್ ಅಂತಲೂ ಕೂಡ ನಿಮ್ಗೆ ಏನು ಮಾಡ್ಬೋದಪ್ಪ ಅಂತಂದರೆ ಬರ್ಬೋದು. ಸೊ ಒಟ್ಟಾರೆ ಯಾರೆಲ್ಲ ಇವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ್ದೀರಲ್ಲ, ಸೊ ನಿಮ್ಮ ರಿಸಲ್ಟ್ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಕಳಿಸ್ತಾರೆ, ಓಕೆ. ಸೊ ನಿಮ್ಮ ಮೊಬೈಲ್ ನಂಬರಲ್ಲೇ ನೀವೇನು ಮಾಡಬೇಕು, ಅಪ್ಡೇಟ್ ಮಾಡಬೇಕು. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವೆಬ್ಸೈಟಲ್ಲಿ ಬರೋದಿಲ್ಲ. ವೆಬ್ಸೈಟಲ್ಲಿ ಯಾವಾಗ ಬರುತ್ತೆ ಹೆಚ್ಚಾಗಿದೆ ಅಂತಂದರೆ ಎಕ್ಸಾಮ್ 2 ಆದಮೇಲೆ. ಸೊ ಎಕ್ಸಾಮ್ 2 ಆದಮೇಲೆ ಇಂಪ್ರೂವ್ಮೆಂಟ್ ಬೆಸ್ಟ್ ಆಫ್ 2 ರಿಸಲ್ಟ್ ಅಂತ ಬರ್ತದೆ. ಆವಾಗ ನಿಮ್ಗೆ ಏನಾಗ್ತದೆ ಅಂತಂದರೆ ಸಿಗ್ತದೆ. ಬಟ್ ಇವ್ಯಾಲ್ಯೂಯೇಷನ್ಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಿ, ಸೊ ನಿಮ್ಮ ಮೊಬೈಲ್ ನಂಬರ್ಗೆ ರಿಸಲ್ಟನ್ನು ಅಪ್ಡೇಟ್ ಮಾಡ್ತಾರೆ. ಸೊ ಈ ವಾರದಿಂದನೇ ಪ್ರಾರಂಭ ಆಗ್ತದೆ. ಯಾಕಂದರೆ ಇವ್ಯಾಲ್ಯೂಯೇಷನ್ ಡೇಟ್ ಮುಗ್ದದ. ಸೊ ಮುಗ್ದಿದೆ ಅಂದರೆ ಅದಕ್ಕೂ ಕೂಡ ಮಿನಿಮಮ್ 6 to 7 ಡೇಸ್ ತೊಗೊಳ್ತಾರೆ. 6 to 7 ಡೇಸ್ ಆದ ನಂತರ ಹೇಗೆ ಇವ್ಯಾಲ್ಯೂಯೇಷನ್ ಆಗಿದೆಯಲ್ಲ ಹಾಗೆಲ್ಲ ಮಾರ್ಕ್ಸ್ ಅಪ್ಡೇಟ್ಗಳನ್ನು ನೀವು ಏನು ಮಾಡ್ತಾರೆ, ಕ್ಯಾಂಡಿಡೇಟ್ನ ಮೊಬೈಲ್ ನಂಬರ್ಗಳಿಗೆ ಕಳಿಸ್ತಾ ಇರ್ತಾರೆ. ಸೊ ನೀವುಗಳು ಈ ರಿಸಲ್ಟನ್ನು ವೇಟ್ ಮಾಡಬೇಕಾಗಿದ್ದರೆ ನಿಮ್ಮ ಮೊಬೈಲ್ ನಂಬರನ್ನೇ ನೀವೇನು ಮಾಡಬೇಕು, ನೋಡ್ತಾ ಇರಬೇಕು. ಬೋರ್ಡ್ನಿಂದ ಮೆಸೇಜ್ ಬಂತಂದರೆ ಸಾಕು, ಸೊ ನಿಮ್ಮ ರಿಸಲ್ಟ್ ಅಪ್ಡೇಟ್ ಆಗಿದೆ ಅಂದಂಗೆ. ಸೊ ಹೆಚ್ಚಾದರೂ ಬರ್ತದೆ, ಕಡಿಮೆ ಆದರೂ ಬರ್ತದೆ, ಬದಲಾಗದೇನೂ ಕೂಡ ಇರ್ಬೋದು. ಒಟ್ಟಾರೆಯಾಗಿರ್ತಕ್ಕಂಥ ಎಕ್ಸಾಮ್ 2 ಆದಮೇಲೆ ನಿಮ್ಮ ಮಾರ್ಕ್ಸ್ ಹೆಚ್ಚಾಗಿತ್ತಂದರೆ ನಿಮ್ಮ ಇಂಪ್ರೂವ್ಮೆಂಟ್ ರಿಸಲ್ಟ್ ಅಂತಲ್ಲಿ ತೋರಿಸುತ್ತೆ. ಬಟ್ ಇವಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ವೆಬ್ಸೈಟಲ್ಲಿ ರಿಸಲ್ಟ್ ಬರ್ತಕ್ಕಂಥ ಸಾಧ್ಯತೆ ಇಲ್ಲ. ಸೊ ಬೆಸ್ಟ್ ಒಂದು ಸಿಂಪಲ್ ವೇದಲ್ಲಿ ಬರ್ತಕ್ಕಂಥ ರಿಸಲ್ಟ್ ಏನಂತಂದರೆ ಅದು ಬಂದುಬಿಟ್ಟು ನಿಮ್ಮ ಮೊಬೈಲ್ ನಂಬರ್ಗೆ. ಸೊ ಈ ವಾರಾಂತ್ಯದಲ್ಲಿ, ಓಕೆ, ಈ ವಾರಾಂತ್ಯದಲ್ಲಿ ಈ ವೀಕೆಂಡಲ್ಲಿನೂ ಕೂಡ ನಿಮ್ಗೆ ಏನಾಗ್ಬೋದು, ಸೊ ನನಗನ್ಸುತ್ತೆ ನಿಮ್ಮ ಇವ್ಯಾಲ್ಯೂಯೇಷನಲ್ಲಿ ಏನು ಮಾಡ್ಬೋದು, ರಿಸಲ್ಟ್ ಬರ್ಬೋದು. ಸೊ ನಿಮ್ಮ ಮೊಬೈಲ್ ನಂಬರ್ಗೇ ಬರ್ತದೆ ಅಂತ ಇನ್ನೊಂದು ಸಾರಿ ಹೇಳ್ತಾ ಮಾಹಿತಿಯನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನಾನು ಸಿಗ್ತೀನಿ SSLC ಎಕ್ಸಾಮ್ 2ಗೆ ಸಂಬಂಧಿತ ಹೊಸ ವಿಡಿಯೋಗಳಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.